ಇನ್ನು ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡುವಂತಹ ಸಮಯ. ಕೊಡಗಿನಲ್ಲಿ ವರ್ಷಧಾರೆ ಮುಂದುವರಿತಾ ಇದೆ. ಕೊಡಗಿನಲ್ಲಿ ಅಬ್ಬರದ ಮಳೆ ಮುಂದುವರೆದಿದೆ. ಕೊಡಗಿನಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ಹಾರಂಗಿ ಡ್ಯಾಮ್ನಿಂದ ಈಗಾಗಲೇ 10,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿದ್ದಾರೆ. ಅದು KRS ಡ್ಯಾಮ್ಗೆ ಬರುತ್ತೆ. ಇನ್ನು ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲೂ ಕೂಡ ನೀರು ಏರಿಕೆಯಾಗಿದೆ. ಕಾವೇರಿ ಹಾರಂಗಿ ನದಿ ದಂಡೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಡಿಕೇರಿ ನಾಪೋಕ್ಲು ರಸ್ತೆ ಕಡಿತಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಡಗು ಜಿಲ್ಲೆಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ, ಇವತ್ತು ಘೋಷಣೆ ಮಾಡಿದ್ದಾರೆ ಅಂತ ಮಾಹಿತಿ. ನಿಮಗೆ ಭಾಗಮಂಡಲ ತ್ರಿವೇಣಿ ಸಂಗಮ ಎಲ್ಲ ಕಡೆಯಲ್ಲಿ ವ್ಯಾಪಕವಾದ ಮಳೆಯಾಗಿದೆ. ಸಹಜವಾಗಿ ನಿಮಗೆ ಆ ನೀರೆಲ್ಲ ಹರ್ಕೊಂಡು ಹಾರಂಗಿಗೆ ಬರುತ್ತೆ. ಕುಶಾಲನಗರದ ಹತ್ರ ಇರೋ ಹಾರಂಗಿ ಡ್ಯಾಮ್. ಹಾರಂಗಿ ಡ್ಯಾಮ್ನಲ್ಲಿ ಈಗಾಗಲೇ ನೀರು ತುಂಬಿರೋದ್ರಿಂದ 10,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ಹಾಗಾಗಿ ಹಾರಂಗಿ ನದಿಯ ಅಂದರೆ ಆ ಕಡೆ ಈ ಕಡೆ ಇರ್ತಕ್ಕಂಥ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಬೇಕು. KRSಗೆ ಇನ್ನಷ್ಟು ನೀರು ಜಾಸ್ತಿ ಆಗುತ್ತೆ. ಹಾರಂಗಿಯಿಂದ ಬಿಟ್ಟಿರ್ತಕ್ಕಂಥದ್ದು ಲಿಂಕ್ ಹಾಗೆ ಇರೋದು. ಸೊ ಈಗಾಗಲೇ KRSನಲ್ಲಿ ಏನು ನೀರಿದೆ ಅದು ಇನ್ನೂ ಮಟ್ಟ ಗ್ರ್ಯಾಜುವಲ್ ಆಗಿ ಜಾಸ್ತಿ ಆಗಿಬಿಡುತ್ತೆ.